ಭವಿಷ್ಯವಾಣಿ ಎಂಬ ಕಲೆಯು ಮಾನವನನ್ನು ಶತಮಾನಗಳಿಂದ ಆಕರ್ಷಣೆ ಮಾಡುತ್ತಿರುವ ವಿಷಯ. ನಾಸ್ಟ್ರಾಡಾಮಸ್ ನಂತರ ಪ್ರಪಂಚದ ಗಮನ ಸೆಳೆದ ಇನ್ನೊಬ್ಬ ಫ್ಯೂಚರ್ ಪ್ರೆಡಿಕ್ಟರ್ ಎಂದರೆ ಬಲ್ಗೇರಿಯಾದ ಬಾಬಾ ವಂಗಾ. 1996ರಲ್ಲಿ ನಿಧನರಾದರೂ ಅವರ ಅನುಯಾಯಿಗಳು 5079ರವರೆಗೆ ಅವರ ಮಾಡಿದ ಭವಿಷ್ಯವಾಣಿಗಳನ್ನು ಇನ್ನೂ ಅಧ್ಯಯನ ಮಾಡುತ್ತಿದ್ದಾರೆ. ಅದರಂತೆ 2026ರ ಕುರಿತು ಅವರು ಮಾಡಿದ ಕೆಲವು ಭವಿಷ್ಯವಾಣಿಗಳು ಈಗ ಇಂಟರ್ನೆಟ್ನಲ್ಲಿ ಭಾರೀ ಚರ್ಚೆಯಾಗುತ್ತಿವೆ. ಪ್ರಕೃತಿ ವಿಕೋಪಗಳಿಂದ ಹಿಡಿದು ಜಾಗತಿಕ ಯುದ್ಧ, ಅನ್ಯಜೀವಿಗಳ ಪ್ರವೇಶವರೆಗೂ 2026 ಅನ್ನು ಅವರು ಅತ್ಯಂತ ತೀವ್ರ ವರ್ಷವೆಂದು ಹೇಳಿದ್ದಾರೆ. ಆ ಭವಿಷ್ಯವಾಣಿಗಳ ನಿಜವಾದ ಅರ್ಥವೇನು? ವಿಶ್ವಕ್ಕೆ ನಿಜವಾಗಿಯೂ ಅಪಾಯವಿದೆಯೇ? ಇಲ್ಲಿ ಸಂಪೂರ್ಣ ವಿವರ. ಬಾಬಾ ವಂಗಾ ಯಾರು? ಬಾಬಾ ವಂಗಾ ಅಂದರೆ ವ್ಯಾಂಜೆಲಿಯಾ ಪಾಂಡೇವಾ ಸುರ್ಚೆವಾ. ಬಲ್ಗೇರಿಯಾದಲ್ಲಿ 1911ರಲ್ಲಿ ಜನಿಸಿದ ಈ ಮಹಿಳೆ 12ನೇ ವಯಸ್ಸಿನಲ್ಲಿ ಒಂದು ಆಕಸ್ಮಿಕ ಘಟನೆಯಿಂದ ದೃಷ್ಟಿ ಕಳೆದುಕೊಂಡಳು. ಆದರೆ ಅಲ್ಲಿಂದಲೇ ಅವಳಲ್ಲಿ ಭವಿಷ್ಯ ನೋಡುವ ಅಲೌಕಿಕ ಶಕ್ತಿ ಬಂತು ಎಂದು ನಂಬಲಾಗಿದೆ. ರಾಷ್ಟ್ರನಾಯಕರಿಂದ ಸಾಮಾನ್ಯ ಜನರವರೆಗೆ ಎಲ್ಲರೂ ಅವಳ ಬಳಿ ಸಲಹೆ ಪಡೆಯಲು ಬರುತ್ತಿದ್ದರು. 1996ರಲ್ಲಿ ಅವಳು ಮರಣ ಹೊಂದಿದರೂ ಅವಳ ಭವಿಷ್ಯವಾಣಿಗಳು ಇಂದಿಗೂ ಜನರನ್ನು ನಡುಗಿಸುತ್ತಲೇ. 2026ರಲ್ಲಿ ಭಯಾನಕ ನೈಸರ್ಗಿಕ ವಿಕೋಪಗಳು. ಬಾಬಾ ವಂಗಾ ಪ್ರಕಾರ 2026ರಲ್ಲಿ ಪ್ರಕೃತಿ ತನ್ನ ಭಯಾನಕ ರೂಪ ತೋರಲಿದೆ. ಜಗತ್ತಿನ ವಿವಿಧ ಭಾಗಗಳಲ್ಲಿ ಭಾರೀ ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸಲಿವೆ. ಭೂಮಿಯ 7ರಿಂದ 8ರಷ್ಟು ಭೂಪ್ರದೇಶ ಹವಾಮಾನ ಬದಲಾವಣೆಯ ತೀವ್ರ ಪ್ರಭಾವಕ್ಕೆ ಒಳಗಾಗಲಿದೆ. ಇದು ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಬಹುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಮೂರನೇ ಮಹಾಯುದ್ಧದ ಬೆದರಿಕೆ. 2026ರಲ್ಲಿ ಅಮೆರಿಕ-ರಷ್ಯಾ ನಡುವಿನ ಪೈಪೋಟಿ ಮತ್ತು ಚೀನಾದ ತೈವಾನ್ ಕಾರ್ಯಾಚರಣೆ ತೀವ್ರಗೊಳ್ಳಲಿವೆ. ಈ ಉದ್ವಿಗ್ನತೆಗಳು ಒಂದು ದೊಡ್ಡ ಜಾಗತಿಕ ಯುದ್ಧಕ್ಕೆ ಕಾರಣವಾಗಬಹುದು ಎಂದು ಬಾಬಾ ವಂಗಾ ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ ಉಕ್ರೇನ್, ರಷ್ಯಾ, ಇಸ್ರೇಲ್, ಪ್ಯಾಲೆಸ್ಟೈನ್ ಯುದ್ಧಗಳು ನಡೆಯುತ್ತಿರುವಾಗ ಈ ಭವಿಷ್ಯವಾಣಿ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಐಎ ಮಾನವ ನಿಯಂತ್ರಣ ಮೀರಲಿದೆ. ಕೃತಕ ಬುದ್ಧಿಮತ್ತೆಯಲ್ಲಿ 2026 ಒಂದು ಐತಿಹಾಸಿಕ ತಿರುವು ಬರಲಿದೆ. ಐಎ ಮಾನವ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಹಂತಕ್ಕೆ ಬರುತ್ತದೆ. ಇದು ತಾಂತ್ರಿಕ ಪ್ರಗತಿಯಾಗಿದ್ದರೂ ಮುಂದೆ ಐಎ ಮಾನವ ನಿಯಂತ್ರಣದಿಂದ ಹೊರಬರಬಹುದು ಎಂಬ ಎಚ್ಚರಿಕೆಯು ಅವರ ಭವಿಷ್ಯವಾಣಿಯಲ್ಲಿದೆ. ನವೆಂಬರ್ 2026 ಏಲಿಯನ್ಗಳೊಂದಿಗೆ ಮೊದಲ ಸಂಪರ್ಕ. ಬಾಬಾ ವಂಗಾ ಹೇಳಿದ ಅತ್ಯಂತ ಆಘಾತಕಾರಿ ಭವಿಷ್ಯವಾಣಿ ಇದು. 2026ರ ನವೆಂಬರ್ನಲ್ಲಿ ಮಾನವಕುಲ ಮೊದಲ ಬಾರಿಗೆ ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಸಾಧಿಸಲಿದೆ. ಒಂದು ದೊಡ್ಡ ಬಾಹ್ಯಾಕಾಶ ನೌಕೆ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಲಿದೆ ಎಂದು ಅವರು ಹೇಳಿದ್ದಾರೆ. ಇದು ನಿಜವಾದರೆ ಬ್ರಹ್ಮಾಂಡದ ಬಗ್ಗೆ ನಮ್ಮ ಎಲ್ಲಾ ತಿಳುವಳಿಕೆಯೇ ಬದಲಾಗಲಿದೆ. ಬಾಬಾ ವಂಗಾ ಭವಿಷ್ಯವಾಣಿಗಳು ಎಷ್ಟು ನಿಜ? ಅವರ ಅನುಯಾಯಿಗಳ ಪ್ರಕಾರ ದಾಳಿ, ರಷ್ಯಾದ ಕುರ್ಸ್ಕ್ ಜಲಾಂತರ್ಗಾಮಿ ಅಪಘಾತ, ಇಂದಿರಾ ಗಾಂಧಿ ಹತ್ಯೆ, ಒಬಾಮಾ ಅಧ್ಯಕ್ಷರಾಗುವುದು ಎಲ್ಲವನ್ನೂ ಅವರು ಮುಂಚಿತವಾಗಿ ಹೇಳಿದ್ದರು. ಆದರೆ 2010ರಲ್ಲಿ ಪರಮಾಣು ಯುದ್ಧ, 44ನೇ ಅಮೆರಿಕ ಅಧ್ಯಕ್ಷ ಕೊನೆಯವರು ಎಂಬ ಭವಿಷ್ಯವಾಣಿಗಳು ತಪ್ಪಾಗಿವೆ. ಹೀಗಾಗಿ ಅವರ ಎಲ್ಲಾ ಮಾತುಗಳನ್ನು 100% ನಿಜ ಎಂದು ಹೇಳಲಾಗದು. ಆದರೆ ಅವರ ಭವಿಷ್ಯವಾಣಿಗಳು ಯಾವಾಗಲೂ ಚರ್ಚೆಗೆ ಕಾರಣವಾಗುತ್ತವೆ.